ಇರಾನ್ ರಾಜಧಾನಿ ಮೇಲೆ ಇಸ್ರೇಲ್ ವಾಯುದಾಳಿ. ಇಸ್ರೇಲ್ನಲ್ಲಿರುವಂತಹ ಭಾರತೀಯರಿಗೆ ಎಚ್ಚರಿಕೆ ನೀಡಲಾಗಿದೆ. ಇರಾನ್ ರಾಜಧಾನಿ ಮೇಲೆ ಇಸ್ರೇಲ್ ವಾಯುದಾಳಿಯನ್ನು ನಡೆಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಭಾರತೀಯ ರಾಯಭಾರಿ ಕಚೇರಿಯಿಂದ ವಾರ್ನಿಂಗ್. ಇರಾನ್ ಮತ್ತು ಇಸ್ರೇಲ್ನಲ್ಲಿರುವಂಥವರು ಎಚ್ಚರದಿಂದ ಇರಿ, ಅಗತ್ಯ ಕೆಲಸ ಇದ್ರೆ ಮಾತ್ರ ಹೊರಗಡೆ ಬನ್ನಿ. ದಾಳಿಯ ವೇಳೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು, ಅಗತ್ಯ ಕೆಲಸ ಇದ್ರೆ ಮಾತ್ರ ಹೊರಗಡೆ ಬನ್ನಿ ಅಂತ ಈಗ ಸೂಚನೆ ನೀಡಲಾಗಿದೆ. ರಾಯಭಾರಿ ಕಚೇರಿ ಸಲಹೆಗಳನ್ನು ಅನುಸರಿಸಿ ಟ್ವೀಟ್ ಮೂಲಕ ಭಾರತೀಯ ಅಧಿಕಾರಿಗಳಿಂದ ಸಂದೇಶ ಹೋಗಿದೆ. ತೀರಾ ಅಗತ್ಯ ಕೆಲಸ ಇದ್ರೆ ಮಾತ್ರ ಬನ್ನಿ ಹೊರಗಡೆ, ಇಲ್ಲದೆ ಹೋದರೆ ತಮ್ಮ ತಮ್ಮ ಮನೆಗಳಲ್ಲೇ ಇರಿ ಅಂತ. ಇರಾನ್ ಹಾಗೆ ಇಸ್ರೇಲ್ನಲ್ಲಿ ಸದ್ಯಕ್ಕೆ ಪ್ರಕ್ಷುಬ್ಧ ವಾತಾವರಣ ಇರೋದ್ರಿಂದ, ಇಸ್ರೇಲ್ ಅಟ್ಯಾಕ್ ಕೂಡ ಮಾಡಿರೋದ್ರಿಂದ ಭಾರತೀಯ ರಾಯಭಾರಿ ಕಚೇರಿಯಿಂದ ಈಗ ಎಚ್ಚರಿಕೆ ಬಂದಿದೆ. ನೀವೀಗ ನೋಡ್ತಾ ಇದ್ದೀರಾ ಸದ್ಯಕ್ಕೆ ಪ್ರಿವೈಲಿಂಗ್ ಸಿಚುವೇಶನ್ ಏನಿದೆ. ಇಂಡಿಯನ್ ನ್ಯಾಷನಲ್ಸ್ ಇಸ್ರೇಲ್ನಲ್ಲಿ ಸದ್ಯಕ್ಕೆ ಜೋಪಾನವಾಗಿರಬೇಕು, ಸೇಫ್ಟಿ ಪ್ರೋಟೋಕಾಲ್ಸ್ಗಳನ್ನು ಫಾಲೋ ಮಾಡಬೇಕು, ಸ್ಟೇ ಕ್ಲೋಸ್ ಟು ಸೇಫ್ಟಿ ಶೆಲ್ಟರ್ಸ್ ಅಂತ ಈಗ ಟ್ವೀಟ್ ಮಾಡಲಾಗಿದೆ. ಇನ್ನು ಇರಾನ್ ಮೇಲೆ ಇಸ್ರೇಲ್ನಿಂದ ರಣಭೀಕರ ದಾಳಿ. 3 ಅಧಿಕಾರಿಗಳನ್ನು ಹತ್ಯೆಗೈದಿರುವಂಥ ಇಸ್ರೇಲ್ ದಾಳಿಯಲ್ಲಿ ಇರಾನ್ ಸಶಸ್ತ್ರ ಪಡೆಗಳ ಮುಖ್ಯಸ್ಥ, ಕಮಾಂಡರ್ ಹಾಗೆ ಮಿಲಿಟರಿ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಕಮಾಂಡರ್ ಹಾಗೆ ಮಿಲಿಟರಿ ಅಧಿಕಾರಿಗಳು ಸಾವನ್ನಪ್ಪಿರೋದು. ಇರಾನ್ನ ಟೆಹರಾನ್ನಲ್ಲಿರುವಂಥ ಅಲ್ಲಿ ವಾಸವಾಗಿದ್ದಂಥ ಅಧಿಕಾರಿಗಳು. 3 ಹತ್ಯೆಯ ಬಗ್ಗೆ ಇಸ್ರೇಲ್ ಈಗ ಅನೌನ್ಸ್ಮೆಂಟ್ ಮಾಡಿದೆ, ಘೋಷಣೆ ಮಾಡಿದೆ. ಇಸ್ರೇಲ್ ಮೇಲೆ ಸುಮಾರು 200ಕ್ಕೂ ಹೆಚ್ಚು ಫೈಟರ್ ಜೆಟ್ಗಳ ದಾಳಿ ಕೂಡ ಆಗಿದೆ.